ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕ್ರಿಯೇಟಿವ್ ನ್ಯೂ ಒನ್ ಚಾನಲ್. ಇವತ್ತು ಮಸಾಲ ಬೆಂಡಿ ಫ್ರೈ ಮಾಡೋಣ. ಬ್ಯಾಳಿ ಜೊತೆ ರೊಟ್ಟಿಗೆ ಹಚ್ಕೊಂಡು ತಿನ್ನೋಕೆ ಚಲೋ ಇರ್ತೈತಿ. ಇದಕ್ಕೆ ಏನೇನು ಸಾಮಗ್ರಿ ನೋಡ್ಕೊಂಡು ಬರೋಣ ಬನ್ನಿರಿ. ಸ್ಪೈಸಸ್ ತೊಗೊಂಡಿದ್ದೀನಿ ರೀ. ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ಅರಿಶಿಣ ಮತ್ತು ಒಂದು ಸ್ವಲ್ಪ ಇಲ್ಲಿ ಕೊಬ್ಬರಿ ಹಿಂಡಿ ಐತಿ. ನೀವು ಬೇಕಾದ್ರೆ ಶೇಂಗಾ ಪುಡಿನೂ ಬಳಸ್ಕೋಬೋದು. ಕೊಬ್ಬರಿ ಹುರಿದು ಅದು ಪುಡಿ ಮಾಡ್ಕೊಂಡಿನಿ ರೀ. ಏನು ಇರಲಿಲ್ಲ ಅಂದ್ರೂ ಬರೀ ಖಾರ, ಉಪ್ಪು, ಅರಿಶಿಣ, ಒಂದು ಸ್ವಲ್ಪ ಒಳ್ಳೆಣ್ಣೆ ಹಾಕಿ ಕಲಿಸ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು. ಇದು ಬೆಂಡೆಕಾಯಿ ಚಂದ ತೊಳೆದು ಅದಕ್ಕೆ ಒರೆಸಿ ಒಣಗಿಸಿಟ್ಕೊಂಡಿನಿ ರೀ. ಚಾಕುಲಿಂತ ನಾನು ಹಿಂಗೆ ಸೀಳಾಕತ್ತೀನಿ ಉದ್ದ. ಈ ಸ್ವಲ್ಪ ಸಣ್ಣದಿರೋಂಥದ್ದನ್ನೇ ಬೆಂಡೆಕಾಯಿ ಎಳಿಕಿರೋಂಥ ತೊಗೊಳ್ರಿ. ಭಾಳ ಬಲ್ತಿರಬಾರ್ದು. ಬೀಜ ಇರ್ತಾವೆ, ಬೀಜ ಅಷ್ಟು ದಪ್ಪ ಆಗಿರಬಾರ್ದು. ಇಷ್ಟಿದ್ದರೆ ಆಗ್ತದೆ ರೀ. ಅಷ್ಟು ಉದ್ದ ಹಿಂಗೆ ಸೀಳೋಣ್ರಿ. ಉದ್ದವಾಗಿ ಇದಕ್ಕೆ ಚಂದ ಸೀಳಿ ಹಿಂಗೆ ಓಪನ್ ಮಾಡಿ ಇಟ್ಕೊಳ್ಳೋಣ ಎಲ್ಲನೂ. ಇವಾಗ ಅದೇನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿವಲ್ಲ ರೀ ಸ್ಪೈಸಸ್ಸಿಂದು, ಅದನ್ನು ತೊಗೊಂಡು ಪೂರ್ತಿ ಬೆಂಡೆಕಾಯಿ ಒಳಗೆ ಫಿಲ್ ಮಾಡೋದು ರೀ. ಹಿಂಗೆ ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಒಳ್ಳೆಣ್ಣೆ ಹಾಕಿ ಕಲಿಸಿದ್ರೆ ಈ ಥರ ಪೇಸ್ಟ್ ರೆಡಿ ಆಗ್ತೈತಿ. ಗರಂ ಮಸಾಲೆ, ಉಪ್ಪು, ಖಾರ, ಅರಿಶಿಣ ರೀ ಪೇಸ್ಟ್ ಮಾಡಿ ಇದಕ್ಕೆ ಬೆಂಡೆಕಾಯಿ ಎಷ್ಟು ಉದ್ದ ಸಿಳಿರ್ತಾವಲ್ಲ ಅದ್ರ ತುಂಬ ಫಿಲ್ ಮಾಡೋದು ರೀ. ಕಾಣಿಸ್ತದೆ ನೋಡಿರಿ ಇವಾಗ ಹಿಂಗೆ ರೀ. ಭಾಳ ಚಲೋ ಇರ್ತದೆ ರೀ. ಭಾಳ ಸಿಂಪಲ್ ಐತಿ, ಭಾಳ ಚಲೋ ಐತಿ. ಒಂದೇ ಥರ ಬೆಂಡೆಕಾಯಿ ಪಲ್ಯ ಮಾಡಿ ತಿಂದು ಬೋರದಾಗ ಇದೊಂದು ಟ್ರೈ ಮಾಡಿ ನೋಡಿರಿ. ಬ್ಯಾಳಿ ಸಂಗಟ ಭಾಳ ಚಲೋ ಇರ್ತದೆ. ಇದಕ್ಕೆಲ್ಲ ಸಪ್ಪನ ಬಾಳಿ ಭಾಳ ಚಲೋದ್ರಿ ಕಾಂಬಿನೇಷನ್. ಒಂದು ಸರ್ತಿ ಮಾಡಿ ನೋಡಿರಿ. ನಾ ಇವೆಲ್ಲ ತುಂಬಿಸಿಟ್ಟಿನಿ. ಇವಾಗ ಎಣ್ಣೆ ಹುರಿಯೋಣ್ರಿ. ಎಣ್ಣೆ ಹಾಕಿನಿ, ಒಂದು ಸ್ವಲ್ಪ ಎಣ್ಣೆ ಹಿಡಿತೈತಿ. ಸ್ವಲ್ಪ ಭಾಳನೇ ಎಣ್ಣೆ ಹಾಕಿರಿ. ಗೊತ್ತಾಯ್ತದ್ರಿ. ಯಾಕಂದ್ರೆ ಇದು ಫ್ರೈ ಆಗಬೇಕಂದ್ರೆ ಪೂರ್ತಿ ಎಣ್ಣೆದಾಗ ಕೊಟ್ಟದಂಗೆ ಆಗ್ಬೇಕು ರೀ. ಚಲೋ ಹುರಿಬೇಕು ಎಣ್ಣೆಗೆ. ಮಸಾಲೆ ಎಲ್ಲ ಹುರಿದು ಭಾಳ ಚಲೋ ಆಗ್ತದೆ ರೀ. ಏನು ಖಾರ ಪುಡಿ ತೊಗೊಂಡಾಳ ಭಾಳ ಖಾರ ಉಪ್ಪು ಆಗ್ತದೆ ಅಂತ ಏನಿಲ್ಲ ರೀ. ಇದು ಸ್ವಲ್ಪ ಖಾರ ಉಪ್ಪು ಹಿಡಿತೈತಿ, ಭಾಳ ಚಲೋ ಆಗ್ತದೆ. ಸ್ವಲ್ಪ ಮುಚ್ಚೋಣ. ನೋಡಿರಿ ಎಷ್ಟು ಕ್ವಾಂಟಿಟಿ ಅನ್ಸ್ಲತ್ತಿತ್ತು. ಎಣ್ಣೆ ಕರಗಿ ಸಣ್ಣವಾದವು. ಭಾಳ ಚಲೋ ಇರ್ತದೆ. ಬ್ಯಾಳಿ ಸಂಗಟ್ಟಿ, ಬ್ಯಾಳಿ ರೊಟ್ಟಿ ಜೊತೆ ಭಾಳ ಚಲೋ ಇರ್ತದೆ ಇದು ತಿನ್ನೋಕೆ. ಹಂಗೆ ತಿನ್ಬೋದು. ಮಸಾಲ ಬೆಂಡಿ ಫ್ರೈ ಒಂದು ಸರ್ತಿ ಮಾಡಿ ನೋಡಿರಿ. ಮಾಡಿದ್ಮೇಲೆ ಗೊತ್ತಾಗ್ತದೆ. ಎಷ್ಟು ಸಿಂಪಲ್ ಅದಲ್ಲ ಅಷ್ಟೇ ಚಲೋ ಅದ್ರಿ. ಒಂದು 10-15 ನಿಮಿಷದಾಗೆಲ್ಲ ಮಾಡ್ಕೋಬೋದು. ಇದು ಸಪ್ಪನ ಬ್ಯಾಳಿ ಕುದಿಲಾಕಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ 2 ಹಸಿಮೆಣಸಿನ್ಕಾಯಿ ಕೊಯ್ದು ಹಾಕಿ ಕುದಿಸಿ ಮಸದು ಬೇಕಾದಷ್ಟು ನೀರು ಹಾಕೊಂಡಿನಿ ರೀ. ಹುಣಸಿ ಹುಳಿ ಹಾಕಿಲ್ಲ ನಾನು ಈ ಸರ್ತಿ. ಬರೀ ಬೇಕಾದಷ್ಟು ನೀರು ಹಾಕಿ ಅದಕ್ಕೊಂದು ಸಣ್ಣ ಪಾಣ್ಯ ಕೊಟ್ಟಿನಿ ರೀ. ಪಾಣ್ಯಕ್ಕೆ ಒಂದು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿನಿ ರೀ. ಇವಾಗ ಬಡಿಸೋಣ. ಬಿಸಿ ಬಿಸಿ ಅನ್ನ ಹಾಕ್ರಿ. ನಾವು ರೊಟ್ಟಿ ಮಾಡಿಲ್ಲ ಇವತ್ತು. ಬಿಸಿ ಬಿಸಿ ಅನ್ನ, ಬ್ಯಾಳಿ ರೀ, ಸಪ್ಪನ ಬ್ಯಾಳಿ ರೆಸಿಪಿ ಬೇಕಿತ್ತಂದ್ರೆ ಕಮೆಂಟ್ ಮಾಡಿರಿ. ನಾನು ಮಾಡೋದು ತೋರಿಸ್ತೀನಿ. ನಾನು ಹಿಂದಿನ ವೀಡಿಯೋದಾಗೂ ತೋರಿಸೀನಿ ರೀ. ನೀವು ವೀಡಿಯೋ ಚೆಕ್ ಮಾಡಿರಿ, ಸಿಗ್ತೈತಿ. ಇವಾಗಿದು ಮಸಾಲ ಬೆಂಡಿ ಫ್ರೈ ರೀ. ಭಾಳ ಅಂದ್ರೆ ಭಾಳ ಚಲೋ ಇರ್ತದೆ ರೀ. ನೀವು ಟ್ರೈ ಮಾಡಿರಿ. ಒಂದು ಸರ್ತಿ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿರಿ ಹೆಂಗೆ ಬಂದದಂತ. ನೋಡಿರಿ, ಅರ್ಧ ಬೆಂಡೆಕಾಯಿ ಹಾಗೆ ತಿನ್ಬೋದು ರೀ. ಭಾಳ ಚಲೋ ಇರ್ತದೆ. ಇವಾಗ ನೋಡಿರಿ ಎಷ್ಟು ಚಂದ ಇರ್ತದೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ರೊಟ್ಟಿ ಜೊತೆ ಅನ್ನ, ಬ್ಯಾಳಿ ಭಾಳ ಚಲೋ ಇರ್ತದೆ. ಮಸ್ತ್ ಐತ್ರಿ. ಟೇಸ್ಟ್ ಅಂತೂ ನಾನು ಟೇಸ್ಟ್ ಮಾಡಿದ್ದೀನಿ. ನೀವು ಮಾಡಿ ಟೇಸ್ಟ್ ಮಾಡಿರಿ. ಹೆಂಗೆ ಬಂದದಂತ ನಂಗೆ ಹೇಳ್ರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.